ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಿಲಾಂಡ ಕೋಟಿ ಸ್ವಲ್ಪ ಎಲ್ಲರೂ ಕಡೆ ಲಕ್ಷ ಕೊಡ್ರಿ. ನಿಮ್ಮ ದಿವಸ ಇದು ಸಂಸಾರದಾಗ ಇರತ್ತದ. ಇದು ಕಸ ತೆಗೆದ್ನಿ, ನೀರು ಬಿಟ್ನಿ, ವರ್ಷದಾಗ ಒಂದು ದಿವಸ ಏನೋ ಎರಡು ಮಾತುಗಳ ಗುರುವಿನ ವಾಕ್ಯ ಒಂದು ಮಾರ್ಗ ಹಚ್ಚಿ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಜಾಸ್ತಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಗುರು ಗೌರಿ ಸೋಮಲಿಂಗೇಶ್ವರ ಗುರುಜಿಗೆ ನಮಸ್ಕರಿಸುತ್ತಾ, ಯಾವ ಆತನ ಪ್ರಿಯ ಶಿಷ್ಯ ಯೋಗಿ ಪುರುಷ, ಸಿದ್ಧಿ ಪುರುಷ, ಮಹಿಮಾ ಪುರುಷ ಅನೇಕ ಭಕ್ತರನ್ನ ಉದ್ಧಾರ ಮಾಡುತ್ತ ಅಮೋಘ ಸಿದ್ಧ ಶಿವ ಪಾರ್ವತಿ ಏನ್ ಬೇಡ್ತಿ ಬೇಡ ಅಂದಾಗ ಭಕ್ತರ ಭಾಗ್ಯ ಮಕ್ಕಳಿಗೆ ಬರ್ತಾನೆ ಹುಟ್ಟ ಬಂದಿಗೆ ದೊಡ್ಡ ಮಳಕೀಲ ಬೆಳಕಿಲ ಸರ್ವ ಸಾಹಿತ್ಯನ್ನು ಯಾಕಂದ್ರ ಅಮೋಘ ಸಿದ್ಧ ಇಷ್ಟು ಹೇಳ್ಬೇಕಂದ್ರ ತನಗಾಗಿ ತನ್ನ ಮಕ್ಕಳಿಗಾಗಿ ಏನು ಬೇಡಲಿಲ್ಲ. ಅವ ಎಲ್ಲಾ ಭಕ್ತರಿಗಾಗಿ ಬೇಡಿದ್ರು. ಯಾಕಂದ್ರ ಅವ್ ಭಕ್ತರಿಗಾಗಿ ಬೇಡಿದ್ರೆ ಅವನ ಫೋಟೋನ ಪೂಜೆ ಆಗ್ತಿದ್ದಿಲ್ಲ. ತಮ್ಮ ಏನೇನ್ರಿಪ್ಪ ಜಗತ್ತಿನಾಗ ಅಂತ ಅಮೋಘ ಸಿದ್ದೇಶ್ವರ ಕೃತಗಳಿಗೆ ನಮಸ್ಕರಿಸುತ್ತಾ, ಅದೇ ಅಮೋಘ ಸಿದ್ಧನ ಚರಿತ್ರೆ ಹೇಗಂದ್ರ ಮುಚ್ಚಿ ಮರಿಯಾಗಿ ಇದ್ದಂತ ಚರಿತ್ರೆ ಜಗತ್ತಿನಲ್ಲಿ ಮಠವನ್ನು ಕಟ್ಟಿ ಎಲ್ಲ ಜನರಿಗೆ ಅಮೋಘ ಸಿದ್ಧನ ಚರಿತ್ರೆಯನ್ನು ಉಣಬಡಿಸಿ ಡೊಳ್ಳಿನ ಮುಖಾಂತರ ಜಗವನ್ನು ತಿರುಗಿ ಅವರು ಭವಿಷ್ಯ. ಈಗ ನಾವೆಲ್ಲರೂ ಕಾರ್ಗಡೆ ಅಡ್ಡಾಡ್ತಿದ್ವಿ. 10 ಲಕ್ಷ ರೂಪಾಯಿ ಕಾರ್ಗಡೆ, 20 ಲಕ್ಷ ರೂಪಾಯಿ ಎಲ್ಲ ಸಾಬರು ಅವ್ರ ಬರೀ ಅವ್ರ ಜೀವನ ಕಮ್ಮೂರ ಗಾಡಿ ಗೊತ್ತಮ್ಮ. ಅವ್ರು ಸೇವೆ ಮಾಡಿದ್ದೆ ಅಂತ ನಿರ್ಬಂಧೇಶ್ವರ ಮಹಾರಾಜರ ಕೃತಗಳಿಗೆ ನಮಸ್ಕರಿಸುತ್ತಾ, ಯಾವ ಈ ಇನ್ನೊಂದು ಸಂಘ ಬೀರಲಿಂಗೇಶ್ವರ ಸಂಘ, ಯಾಕಂದ್ರೆ ಬೀರಲಿಂಗೇಶ್ವರ ಚರಿತ್ರೆಯನ್ನು ಹೇಳುತ್ತಾ ಅಂತ ಬೀರಲಿಂಗೇಶ್ವರ ಮಾಲಿಂಗೇಶ್ವರ ಕೃತಗಳಿಗೆ ನಮಸ್ಕರಿಸುತ್ತಾ, ಯಾವ ಅಮೋಘ ಸಿದ್ದೇಶ್ವರ ನಗರ ಬಣದ ವಸ್ತಿಯಲ್ಲಿ ವರ್ಷ ಮಾಡುವಂತೆ ಈ ವರ್ಷವು ಜಾತ್ರೆ ಮಾಡಿ ಎಲ್ಲ ಭಕ್ತಾದಿಗಳು ತಮಗೆ ಸರ್ಕಾರ ಅನ್ನದಾನ, ದಾಸೋಹ ದಾನ, ಹಣದಾನ, ಗುಣದಾನಗಳನ್ನು ದಾನ ಮಾಡಿ. ಯಾಕಂದ್ರೆ ಈಗ ಕಬ್ಬು ಕಡಿಯೋ ಟೈಮ್ದಾಗ ಇಷ್ಟೆಲ್ಲ ಜನ ಬರ್ತೀರಂದ್ರೆ ಬರ್ತೀರಿ ನಿಮ್ಗೆ ನೀವೇ ಚಾಲು ಮಾಡ್ರಿ. ಬೊಂಬೈ ಮಠ ತಿಂದಂಗ ಹಂಗ್ ಮಾಡ್ಬೇಡ್ರಿ. ಸ್ವಲ್ಪ ಬಂದಾರಂದ್ರೆ ಅವ್ರದ್ದು ಎರಡು ಮಾತುಗಳು ಕೇಳಿ ಅಮೋಘ ಸಿದ್ದೇಶ್ವರರು. ಯಾಕಂದ್ರ ಮಲಕಾರ ಸಿದ್ಧ ಅಮೋಘ ಸಿದ್ಧನ ಜೀವನದಲ್ಲಿ ಅಮೋಘ ಸಿದ್ಧ ಅಂದ್ರ ಅಮೋಘ ಸಿದ್ಧನ ವಂಶಾವಳಿ 3 ಮಂದಿ ಪುಣ್ಯಾದ ಮಕ್ಕಳು, 4 ಮಂದಿ ಒಲಿಯ ಮಕ್ಕಳು. ಅವ್ರ ಹೊಟ್ಟೆಲಿ 25 ಮಂದಿ ಅಂದ್ರು, ಅವ್ರ ಹೊಟ್ಟೆಲಿ 101 ಮಂದಿ ಸಿದ್ರು, ಅವ್ರ ಹೊಟ್ಟೆಲಿ 1701 ಸಿದ್ರು. ಯಾಕಂದ್ರ 21 ಧರ್ಮರ ಪಾಲ ಆಗೋ ಮುಂದ ಸಣ್ಣ ಬೆಳವಣಿಗೆಯಲ್ಲಿ ಅವ್ರು ಸಿದ್ಧ ಹೇಳಿರತ್ತ, ಮಲಕಾರ ಸಿದ್ಧ ನೀನೇ ಪಾಲ ಮಾಡ್ಕೊಡಪ್ಪ ಅಂತ ಹೇಳಿರತ್ತ. ಪಾಲ ಮಾಡೋ ಸಮಯದಾಗ ಎಲ್ಲರಿಗೂ ಏನೇನು ಕೊಟ್ಟತ್ತ, ಮೌಳಿ ಸಿದ್ಧ ಬೆತ್ತ ಹಿಡಿದತ್ತ, ಯಾರ್ಯಾರು ಒಂದೊಂದು ಗೌಡಿಕೆ ಹಿಡಿದಿರತ್ತ, ಅರಿಕೆರೆ ಬರ್ಮೋಡೆ ಬಂದ, ಜಾಲಿಗೆರೆ ಸಾಲ್ ಎಲ್ಲಿಸಿದ್ದು ಬಂದ, ಹಿಂಗ ಅನೇಕ 21 ಧರ್ಮದ ಒಂದೊಂದು ಊರಿಗೆ ಪವಾಡಗಳು ಮಾಡ್ಕೊತ ಬಾಳತ್ತ. ಅಲ್ಲಿ ಗುಡ್ಡಕ್ಕೆ ಬಂದದ್ದು ಮಲಕಾರ ಸಿದ್ಧ ಗುಡ್ಡಕ್ಕೆ ಬಂದಾಗ ಏನಪ್ಪ ಮತ್ತೆ ಎಲ್ಲರಿಗೂ ಕೊಡದ ಕೊಟ್ಟಿ ನೀ ಏನ್ ತಗೊಂಡೆ, ನೀವ ಬಿದ್ದರೆ ಸಾಕಪ್ಪ ಅಂತ ಹೇಳಿ ಅವ್ನು ತೊಡೆ ಮೇಲೆ ಕೂತಂತ ಮಲಕಾರ ಸಿದ್ಧ ಬಂಧುಗಳೇ. ಇವತ್ತಿಗೂ ಮಲಕಾರ ಸಿದ್ಧ ಎಲ್ಲಿ ಹಾಡು ಹೋಗ್ತಾನೆ ಗುಡ್ಡಕ್ಕೆ ಹೋದ್ರೆ ಅಮೋಘ ಸಿದ್ಧನ ತೊಡೆ ಮೇಲೆ ಅವನು ಗೆಲ್ಲಿ ಕೊಟ್ಟು ಅಮೋಘ ಸಿದ್ಧನ ಮುಂದೆ 2 ಹೆಜ್ಜೆ ಆಡ್ಲಾರ್ದ ಹೋಗಲ್ಲ ಅಂತ ಪವಾಡ ಪುರುಷ ಮಲಕಾರ ಸಿದ್ಧ. ಯಾಕಂದ್ರೆ ಅದೇ ತರನಾಗಿ ಮತ್ತ ಬೀರಲಿಂಗ, ಯಾಕಂದ್ರೆ ಅವ್ನು ಹೊಟ್ಟೆಗಿದ್ದಾಗ ಪವಾಡ ಮಾಡ್ಯಾರ ಬಂಧುಗಳು. ಇವತ್ತಿನ ದಿವಸ ಕವಿ ನಾರಾಯಣಗೌಡ ಅವ ತಂಗಿ ಹೊಟ್ಟಿಲಿ ಯಾವ ಮಗ ಬದುಕ್ತಾನಲ್ಲ ಆ ಮಗನ ಕೈಲಿನ ಅವ್ನು ಮರಣಿಸ್ತದೆ ಬಂಧುಗಳಿಗೆ. ಎಲ್ಲರಿಗೂ ಗೊತ್ತಿದ್ದ ವಿಷಯದ ಹಂಗ ಆ ಮಲಕಾರ ಬೀರಲಿಂಗ ಹೊಟ್ಟೆಯಾಗಿದ್ದಾಗ ಅವ್ನು ಹೇಳಿದತ್ತ, ಸೋದರ ಮಾವ ತಂಗಿಗೆ ಇಸ ಕೊಟ್ಟು ಕೊಲ್ಬೇಕು, ಹೊಟ್ಟೆನ ಕೂಸಿ ಸಾಯ್ಬೇಕಂತ ಹೇಳಿ ಬುದ್ಧಿ ಕೊಟ್ಟು ಕಳಿಸಿದತ್ತ. ಹೊಟ್ಟೆ ಕೂತಾಗ ಬೀರಲಿಂಗ ಏನ್ ಹೇಳಿದತ್ತ, ಯಾವ ಊಟ ಮಾಡಬೇಡ ಅಂತ ಹೇಳಿದವ. ಯಾಕಂದ್ರೆ ಇಸ ಹಾಕಿರೋನು ಬೆಕ್ಕಿಗೆ ತಿನ್ಸನ್ನ ಬೆಕ್ಕು ಪ್ರಾಣ ಬಿಟ್ಟಂತ ವಿಷಯದ ಹಾಲ್ಮತ ಧರ್ಮದಾಗ. ಯಾಕಂದ್ರೆ ಹಂಗ ಅಮೋಘ ಸಿದ್ಧನು, ಮಲಕಾರ ಸಿದ್ಧನು, ಬೀರಲಿಂಗನು, ಮಾಳಪ್ಪನು ಅವ್ರು ಹೇಳ್ತಾರ ಅಮೋಘ ಸಿದ್ಧನು ನೀವು ಹೇಳಿ. ಯಾಕಂದ್ರೆ ನಾವು ಇಲ್ಲಿ ಎಲ್ಲಾ ಕಡೆ ಹೊಗಳಿದ್ದೇ ಹೇಳಾಗ್ತಿದ್ವಿ. ನಾವು ಧರ್ಮಗಳನ್ನು ಕೆಲಸ ಮಾಡಬೇಡಿ. ಯಾಕಂದ್ರ ಆ ಗುರುತಿಲ್ಲದ ಮಂದಿ ಮುಂದೆ ನೀವು ಏನಾರ ಬಾಯಿಗೆ ಬಂದಾಗ ಮಾತ್ರ ಅಗ್ನಿ ಹೇಳ್ಕೊಂಡು ಹೋಗ್ತಾರ. ಅವ್ರು ಚರಿತ್ರೆ ಇರುವುದೇ ಬೇರೆ ಇರ್ತದೆ, ಅದು ನೀವು ಹೇಳುದೇ ಬೇರೆ ಇರ್ತದೆ. ಏನ್ ಯಾಕೆ ನೀವು ಹೇಳ್ತೀರಿ ಅಂದ್ರೆ ನೀವು ಜನರ ಬಲ ಅನ್ಸ್ಕೋ ಸಂಬಂಧ ನೀವು ಹೇಳ್ತಿರ್ತೀರಿ, ಅದು ಹಿನ್ನೆಲೆ ಬೇರೆ ಚರಿತ್ರೆ ಇರ್ತದ. ಹಂಗ ಅಮೋಘ ಸಿದ್ಧನ ಚೆನ್ನಾಗಿ ಹೇಳಿ. ಯಾಕಂದ್ರೆ ನಿಮ್ಮ ಮಸ್ತರ ಆ ಮಸ್ತರ ಚೆನ್ನಾಗಿ ನಿಮ್ಗೆ ಇನ್ನ ಟೈಮ್ ಐತಿ. ಇವ್ರಿಗೆ ದೌಡ್ ಬಂದ್ರೆ ದೌಡ್ ಬರ್ಲಿಲ್ಲ. ಯಾಕಂದ್ರೆ ಎಲ್ಲರಿಗೂ ಆನಂದ ಒಂದು 2 ವಿಷಯ ಹೇಳೋರು, ಯಾವ್ದಾದ್ರು ಚಲೋ ಹೊಸ ವಿಷಯ ಅದ್ರ ಮುಖಾಂತರ ಆ ವಿಷಯ ನಡೆಸ್ಬೇಕು. ಸಿದ್ಧಾಟಿಗೆ ಒಂದು ವಿಷಯ ಹೇಳ್ಬೇಕು, ಚೆನ್ನಾಗಿ ಜನಕ್ಕೆ ಉಣಬಡಿಸ್ರಿ. ಯಾಕಂದ್ರೆ ಯಾರು ಅಕಾಡಿ ಕಡೆ ಕುಂಡ್ರಕ್ಕಿಂತ ಇಲ್ಲಿ ಬಂದು ಅಲ್ಲಿ ಚೆನ್ನಾಗಿ ಎಲ್ಲರೂ ಹಾಕಿ ಕೇಳ್ರಿ, ಯಾರು ಹಾಕ್ಯಾಡ್ಬೇಡ್ರಿ. ಇನ್ನು ಅಮೋಘ ಸಿದ್ಧ ಅಷ್ಟ ವಿಷಯ ಕೊಟ್ಟು ನಿಮ್ಗೆ ನಡೆಸ್ತಾ ಅಂತೇಳಿ ನಾನು 2 ಮಾತಿಗೆ ಕೊಡ್ತೀನಿ. ಜಯ ಮಂಗಲಂ ಜಯ ಪಾರ್ವತೀಶ್ವರ